ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್, ಬಳ್ಳಾರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡುವಂಥ ಟಾಪಿಕ್, ಇವತ್ತು ನಾವು ಎದ್ರ ಬಗ್ಗೆ ಮಾತಾಡೋಣ ಅಂದರೆ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್. ಇದು ಎಲ್ಲರಿಗೂ ಪರಿಚಯ ಇರುವಂಥ ರೋಗ. ಮನೆಯಲ್ಲೋ, ಮನೆ ಪಕ್ಕದಲ್ಲೋ, ಗೊತ್ತಿರೋರಲ್ಲೋ, ರಿಲೇಷನ್ಸಲ್ಲೋ ಎಲ್ಲರಿಗೂ ಯಾರೋ ಒಬ್ಬರದ್ದು ಕೇಳಿರ್ತೀರಿ ಡಯಾಬಿಟೀಸು. ಈ ನಡುವೆ ಹೊಸದೇನಾಗಿದೆ ಅಂದರೆ ಅರ್ಲಿ ಏಜಲ್ಲಿ ಅಂದರೆ 30-35 ಇಯರ್ಸಿಗೆಲ್ಲನೂ ಡಯಾಬಿಟೀಸ್ ಬರ್ತಾ ಇದೆ. ಅದಕ್ಕೆ ಕಾರಣಗಳೇನು, ನಾವು ಏನು ಮಾಡಿಕೊಂಡ್ರೆ ಡಯಾಬಿಟೀಸ್ ತಪ್ಪಿಸ್ಬೋದು, ಈಗ ಬಂದ ಮೇಲೆ ಇರುವಂಥ ಟ್ರೀಟ್ಮೆಂಟ್ ಸುಮಾರಿದೆ, ಬರಲಾರ್ದ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಭಾಳ 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 ಮುಖ್ಯ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನೋಡೋದಾದರೆ ಈ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಅಂದರೆ ಏನು ಅಂದರೆ, ನಾವು ಏನೇ ಒಂದು ಆಹಾರ ತಗೊಂಡಾಗ ದೇಹದಲ್ಲಿ ಆ ಆಹಾರ ಗ್ಲೂಕೋಸಲ್ಲಿ ಕನ್ವರ್ಟ್ ಆಗುತ್ತೆ, ಡಿವೈಡ್ ಆಗಿ ಆ ಗ್ಲೂಕೋಸು ಸೆಲ್ಸಲ್ಲಿ ಎಂಟರ್ ಆಗುತ್ತೆ, ಆಮೇಲೆ ಆ ಎನರ್ಜಿನ ಯುಟಿಲೈಸ್ ಮಾಡುತ್ತೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದರೆ, ಈ ಎನರ್ಜಿ ಗ್ಲೂಕೋಸ್ ಏನಿದೆ ಅಲ್ಲ, ಸರ್ಕ್ಯುಲೇಷನಿಂದ ಒಳಗಡೆ ಹೋಗ್ಲಿಕ್ಕೆ ಒಂದು ಲಾಕ್ ಇರುತ್ತೆ, ಅದನ್ನು ಇನ್ಸುಲಿನ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ಇಲ್ಲ ಅಂತಂದರೆ ಇದು ಒಳಗೆ ಹೋಗೋದು ಕಷ್ಟ. ಸರ್ ಎಲ್ಲ ಗೊತ್ತಿದೆ ಸರ್, ಇದು ಮತ್ತಿಂದು ಯಾಕೆ ಹೇಳ್ತಿದ್ದೀರಿ ಅಂದರೆ, ಡಯಾಬಿಟಿಸಲ್ಲಿ ಸುಮಾರು ವೆರೈಟಿ ಇದೆ. ಅದರಲ್ಲಿ ಮೋಸ್ಟ್ ಕಾಮನ್ ವೆರೈಟಿ ಎರಡು, ಟೈಪ್ 1 ಅಂತ ಹೇಳ್ತೀವಿ, ಟೈಪ್ 2 ಅಂತ ಹೇಳ್ತೀವಿ. ಟೈಪ್ 1 ಅಂದರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಏನಾಗ್ತದೆ, ಈ ಇನ್ಸುಲಿನ್ ಉತ್ಪತ್ತಿ ಅನ್ನೋದು ಹುಟ್ಟದಾಗಿಂದ ಇರಲ್ಲ, ಅಂದರೆ ಚಿಕ್ಕ ವಯಸ್ಸಲ್ಲಿ ಅರ್ಲಿ ಏಜಲ್ಲಿ ಬರುತ್ತೆ ಇದು ಟೈಪ್ 1. ಟೈಪ್ 2 ಹೇಗಂದರೆ ನಾವು ಅದನ್ನು ಅಕ್ವೈರ್ ಮಾಡ್ತೀವಿ, ಅಂದರೆ ಒಂದು ವಯಸ್ಸಾದ ಮೇಲೆ ನಾವು ತಿಂತಿರೋ ಆಹಾರಕ್ಕೆ, ಮಾಡ್ತಿರೋ ಶ್ರಮ, ಮಾಡ್ತಿರೋ ಕೆಲಸ ಕಡಿಮೆ ಹೆಚ್ಚಿ ಆಗಿ ಇದರಿಂದ ನಮ್ಮ ದೇಹ ಈ ಶುಗರ್ನ ಯೂಸ್ ಆಗದೆ ಬಾಡಿ ಗಿವ್ ಅಪ್ ಮಾಡುತ್ತೆ. ಅಂದರೆ ಬಾಡಿ ಆಗೋದು ನನಗೆ ಆಗೋದಿಲ್ಲ ಇನ್ನು ಅಂತ ನಮ್ಮ ಪ್ಯಾನ್ಕ್ರಿಯಾಸು ಅದು ಇನ್ಸುಲಿನ್ ಸೆಕ್ರೆಟ್ ಮಾಡಬೇಕು, ಇನ್ನು ಆಗ್ತಾ ಇಲ್ಲ ಅಂತೇಳಿ ಟೈಪ್ 2 ಬರುತ್ತೆ. ಈ ಟೈಪ್ 1, ಟೈಪ್ 2 ಇದರ ಲಕ್ಷಣಗಳೇನು ನೋಡೋಣ. ಲಕ್ಷಣಗಳಲ್ಲಿ ಹೋದರೆ ಟೈಪ್ 2 ಡಯಾಬಿಟಿಸ್ ಆಗಲಿ, ಡಯಾಬಿಟಿಸಲ್ಲಿ ಬೇಸಿಕಲಿ ಪಾಲಿಯೂರಿಯಾ, ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಅಂತೀವಿ. ಪಾಲಿಯೂರಿಯಾ ಅಂದರೆ ಜಾಸ್ತಿ ಸಲ ಯೂರಿನೇಷನ್ ಹೋಗಬೇಕು ಅನ್ನೋ ಒಂದು ಅರ್ಜ್ ಇರುತ್ತೆ, ಮಹಾತ್ಮದ ಹೋಗಬೇಕು ಅನ್ನೋ ಒಂದು ಫೀಲಿಂಗ್ ಬರ್ತಾ ಇರುತ್ತೆ. ಎರಡನೇದು, ಜಾಸ್ತಿ ಹೋಗೋ ಕಾರಣಕ್ಕೆ ನಮ್ಮ ಬಾಯೆಲ್ಲ ಒಣಗೋಗುತ್ತೋ, ನೀರು ಕುಡಿಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆಮೇಲೆ ಪಾಲಿಡಿಪ್ಸಿಯಾ, ಆಹಾರ ಜಾಸ್ತಿ ಮಾಡ್ತೀವಿ ಬಟ್ ವೇಟ್ ಗೇನ್ ಆಗಲ್ಲ, ವೇಟ್ ಲೂಸ್ ಆಗ್ತಾನೇ ಇರ್ತೀವಿ, ಅಷ್ಟು ತಿಂತಿದ್ದೀವಿ, ಯಾಕಂದರೆ ಮೈಗೆ ಸೇರ್ತಾ ಇಲ್ಲ. ಊಟ ಏನೋ ತಿಂತೀರಿ, ಬಾಡಿಗೆ ಏನಾಗ್ತದೆ, ಎನರ್ಜಿ ಇಲ್ಲ, ಊಟ ಕುಡಿ ಅಂತ ಕೇಳ್ತಿದೆ, ತಿಂತಿದ್ದೀರಿ ಬಟ್ ನಿಮ್ಮ ಬಾಡಿ ಸೇರ್ಕೊಳ್ತಾ ಇಲ್ಲ, ಅದಕ್ಕೆ ವೆಯ್ಟ್ ಲಾಸ್ ಅನ್ನೋದಾಗುತ್ತೆ. ಸೊ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಯೂರಿಯಾ ಆ್ಯಂಡ್ ವೆಯ್ಟ್ ಲಾಸ್, ಇವು ಮೇಜರ್ ಕಂಡೀಷನ್ಸ್. ಈ ನಡುವೆ ಅರ್ಲಿಯಾಗಿ ಬರ್ತಿದೆ ಅಂತ ಇಷ್ಟಕ್ಕೆ ಮುಂಚೆ ನಾನು ಹೇಳಿದೆ. ಯಾಕೆ ಅರ್ಲಿ ಬರ್ತಿದೆ ಅಂದರೆ, ಈಗ ನಾವು ದಿನಕ್ಕೆ 4 to 6 ಟೈಮ್ಸ್ ತಿಂತಿದ್ದೀವಿ, ಬಟ್ ಕೆಲಸ ಮಾತ್ರ ಬಹಳ ಕಡಿಮೆ ಮಾಡ್ತಿದ್ದೀವಿ ಅಥವಾ ಮಾಡ್ತಾನೇ ಇಲ್ಲ, ಅಥವಾ ನಾವು ಮಾಡೋ ಕೆಲಸ ಮಿನಿಮಲ್ ಎಫರ್ಟ್ಸ್ ಇರುತ್ತೆ. ಟೇಬಲ್ನಲ್ಲಿ ಕುತ್ಕೊಂಡು ಮಾಡುವಂಥ ಕೆಲಸ ಇರ್ಬೋದು, ಅಥವಾ ಒಂದು ರೂಮ್ ಒಳಗೆ ಎದ್ದು ಮಾಡುವಂಥ ಕೆಲಸ ಇರ್ಬೋದು, ಮನೇಲಿ ಇತ್ಕೊಂಡು ಮಾಡುವಂಥ ಕೆಲಸ ಇರ್ಬೋದು. ಈ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಜಾಸ್ತಿ ಇಲ್ಲ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇದ್ದಾಗ ನೀವು ತಿಂದರೂ ಸಹ ಜೀರ್ಣ ಆಗುತ್ತೆ, ಅದು ನಿಮ್ಮ ಮೈಗೆ ಸೇರಿಕೊಳ್ಳುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಯೂಸ್ ಆಫ್ ಇಟ್. ಸೊ ಇವೇನು ಆಗ್ತಿಲ್ದಿರೋ ಕಾರಣಕ್ಕೆ ನಮ್ಮ ಬಾಡಿ ಈ ಡಯಾಬಿಟಿಸನ್ನು ಭಾಳಷ್ಟು ಅರ್ಲಿ ಏಜಲ್ಲಿನೇ ಫೇಸ್ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಹೆಂಗೆ ಕಂಡುಹಿಡಿಯೋದು? ಸುಮಾರು ಟೆಸ್ಟ್ ಎಲ್ಲರಿಗೂ ಗೊತ್ತಿದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕೊಡ್ಬೋದು ಸ್ಯಾಂಪಲು, ಊಟ ಮಾಡಿದ ಮೇಲೆ ಸ್ಯಾಂಪಲ್ ಕೊಡಬೇಕು, ಫಾಸ್ಟಿಂಗ್ ಶುಗರ್ ಅಂತ ಹೇಳ್ತೀವಿ, ಊಟಕ್ಕಿಂತ ಮುಂಚೆ ಕೊಡೋದು, ಊಟ ಆದಮೇಲೆ ಕೊಡೋದು ಪೋಸ್ಟ್ ಪ್ರ್ಯಾಂಡಿಯಲ್ ಅಂತ ಹೇಳ್ತೀವಿ. ಇನ್ನೊಂದು ಭಾಳ ಇಂಪಾರ್ಟೆಂಟು ಡಯಾಗ್ನೋಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಟೆಸ್ಟ್ ಬಂದುಬಿಟ್ಟು HbA1c ಅಂತ ಹೇಳ್ತೀವಿ. ಇದು 3 ತಿಂಗಳ ಆ್ಯಾವ್ರೇಜ್ ಗೊತ್ತಾಗುತ್ತೆ. ಸೊ ಇಷ್ಟರ ನಮ್ಮ ಶುಗರ್ ಇಲ್ಲ ಬಟ್ ಲಕ್ಷಣಗಳೇನೋ ಕಾಣ್ತಿದೆ, ನೋಡಬೇಕು ಅಂತ ಅಂದ್ಕೊಂಡಾಗ ಬೆಳಿಗ್ಗೆ ನೀವು ಸ್ಯಾಂಪಲ್ ಕೊಡೋದ್ರಲ್ಲಿ ಅವ್ರಿಗೆ HbA1c ಅಂತ ಹೇಳಿ. ಈ HbA1c ಏನು ಮಾಡುತ್ತೆ ಅಂದರೆ, ಕಳೆದ 3 ತಿಂಗಳದ ಆ್ಯಾವ್ರೇಜ್, 3 months ಆ್ಯಾವ್ರೇಜ್ ಶುಗರ್ ತೋರಿಸುತ್ತೆ. ಅದು ನಂಬರ್ ಹೆಂಗಿರುತ್ತೆ, 6.2, 7, 7.5, 8 ಈ ರೀತಿ ಒಂದು ನಂಬರ್ಸಲ್ಲಿ ಬರುತ್ತೆ. ಸೊ ಈ ಆವ್ರೇಜ್ ಬ್ಲಡ್ ಶುಗರ್ನ ಒಂದು ನಂಬರ್ ಹಾಕಿ ಕೊಡ್ತಾರೆ, ಈ 7.2, 7.5, 7.6 ಅಂತ. ಇದು ನಿಮ್ಮ HbA1c ರಿಸಲ್ಟ್. ಇದನ್ನು ನೋಡಿಕೊಂಡು ರೆಫರೆನ್ಸ್ ಚಾರ್ಟ್ ಇರುತ್ತೆ, ಅದರಿಂದ ನಾವು ಡಯಾಬಿಟಿಸ್ ಇದೆಯಾ, ಅರ್ಲಿ ಇದೆಯಾ, ಬಾರ್ಡರ್ ಲೈನ್ ಇದೆಯಾ, 5.9 ಒಳಗಡೆ ಆರ್ 6 ಒಳಗಡೆ ಇದ್ದರೆ ಬಾರ್ಡರ್ ಲೈನ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇನ್ನು ಮುಂದೆ ಇದೆ ಅಂತ ಅರ್ಥ.
ಈಗ ಆಲ್ರೆಡಿ ಡಯಾಬಿಟಿಸ್ ಇದೆ ಅನ್ನೋರಿಗೆ 6 ಕೌಂಟ್ ಮಾಡ್ತೀವಿ ನಾವು. 6 to 6.5 ಒಳಗಿದ್ರೆ ವೆರಿ 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 ಗುಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಂದ್ರೆ ಡಯಾಬಿಟಿಸ್ ಇದ್ರೂ ಅವ್ರು ತಗೊಳ್ತಿರೋ ಔಷಧಿ, ಅವ್ರು ಮಾಡ್ತಿರೋ ಆಹಾರ ನಿಯಮ ಬದಲಾವಣೆ ಇವೆಲ್ಲ ಮಾಡೋದ್ರಿಂದ ಒಂದು ಬ್ಯಾಲೆನ್ಸ್ ಬಂದಿದೆ ಅಂತ ಅರ್ಥ. ಅದೇ 6.5 to 7 ಇದೆ ಅಂದ್ರೆ ಗುಡ್, ಅಷ್ಟು ಎಕ್ಸಲೆಂಟ್ ಎಲ್ಲ ಓಕೆ, ಪರವಾಗಿಲ್ಲ. 7 to 7.5 ಅಂದ್ರೆ ಸ್ವಲ್ಪ ದಾರಿ ತಪ್ಪಿದೆ ಅಂತ ಅರ್ಥ. ಅದೇ ಈ 7.5 ಇಂದ 8 ಅಂಡ್ ಅಬೋವ್ ಇದ್ರೆ ಪೂರ್ತಿ ದಾರಿ ತಪ್ಪಿದೆ, ಏನೂ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಡಾಕ್ಟರ್ ಹತ್ರ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಏನೇನು ಪರಿಣಾಮಗಳನ್ನ ಮಾಡ್ಕೋಬೇಕು ಅದನ್ನು ನಾವು ನೋಡ್ಕೋಬೇಕು. ಅದು HbA1c ಒಂದು. ಇದು ಈ ಶುಗರ್ ಕಂಟ್ರೋಲ್ ಆಗಿಲ್ಲ ಅಂತಂದರೆ ಅದನ್ನ ಕಾಂಪ್ಲಿಕೇಶನ್ ಮುಂದೆ ಏನಾಗುತ್ತೆ ಅಂದರೆ ಈ ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ, ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಅಂದರೆ ಈ ನ್ಯೂರೋಪತಿ ಅಂದರೆ ಈ ಶುಗರ್ ಪೇಷಂಟ್ಸ್ ಕಂಪ್ಲೇಂಟ್ ಮಾಡೋದು ಕೇಳಿರ್ತೀರಾ, ಪಾದದಲ್ಲಿ ಈ ಪಿಂಚ್ದಂಗೆ ಆಗುತ್ತೆ, ಇರುವೆ ಹೋದಂಗೆ ಆಗುತ್ತೆ ಅನ್ನೋ ಫೀಲಿಂಗ್ ಇರುತ್ತೆ. ಸೊ ಅದು ನ್ಯೂರೋಪತಿ ಅಂತ. ಸೊ ಅದರ ಅರ್ಥ ಏನು, ಈ ಶುಗರು ಜಾಸ್ತಿ ಆಗ್ತಾ 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 ಈ ನರಗಳ ಎಂಡಿಂಗ್ಸ್, ನರ್ವ್ ಎಂಡಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದು ವೈರ್ ಎಕ್ಸಾಂಪಲ್ ತಗೊಳ್ಳಿ, ಆ ವೈರ್ ಎಂಡಲ್ಲಿ ಈ ಇನ್ಸುಲೇಷನ್ ಇದ್ರೆ ಶಾಕ್ ಹೊಡಿಯಲ್ಲ, ಅದು ತೆಗೆದ್ಮೇಲೆ ಆ ವೈರ್ ಲೈವ್ ವೈರ್ ಆಗುತ್ತೆ, ಶಾಕ್ ಹೊಡಿತದೆ. ಸೊ ಅದೇನಾಗುತ್ತೆ ಅಂದರೆ ಆ ವೈರ್ ಫಂಕ್ಷನ್ ಆಗ್ಲಾರ್ದ ಸಕ್ಕರೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅಂದರೆ ರಫ್ ಎಕ್ಸಾಂಪಲ್ ಹೇಳ್ತಿದ್ದೆ ನಿಮಗೆ, ಆ ನರ ಮದ್ದಾಗ್ಬಿಡ್ತದೆ, ಅದರಲ್ಲಿ ಆ ಕಂಡಕ್ಷನ್ ಪವರ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಕೈಕಾಲು ಜೋಮ್ ಬರೋದು, ಪಾದ ಉರಿ ಬೆಂಕಿ ಬೆಂಕಿ ಥರ ಆಗೋದು, ಇದು ಒಂದು ಟೈಪ್ ಆಫ್ ಕಾಂಪ್ಲಿಕೇಶನ್ ಲೇಟರ್ ಸ್ಟೇಜಲ್ಲಿ ಆಗುತ್ತೆ. ಅಂದರೆ ಈ HbA1c 7.5 ದಾಟಿ ಸುಮಾರು ದಿನ ಇದ್ದರೆ ಅದು ಶುರು ಆಗುತ್ತೆ. ಈ ನೆಫ್ರೋಪತಿ ಅಂದರೆ ಕಿಡ್ನಿ ಸಮಸ್ಯೆ. ಈ ಕಿಡ್ನಿಗಳಲ್ಲಿ ಫಿಲ್ಟರ್ ಇರುತ್ತೆ, ಅದನ್ನ ನೆಫ್ರಾನ್ಸ್ ಅಂತ ಹೇಳ್ತೀವಿ. ಆ ನೆಫ್ರಾನ್ಸ್ ಹಾಳಾಗಿ ಹೋಗಿ ಸರಿಯಾಗಿ ಫಿಲ್ಟರ್ ಮಾಡ್ತಾ ಇಲ್ಲ, ಅದರಲ್ಲೆಲ್ಲ ಸಕ್ಕರೆ ಸೇರ್ಕೊಂಡ್ಬಿಟ್ಟು, ಈ ಸಕ್ಕರೆ ಅಂದರೆ ಸಕ್ಕರೆ ಎಲ್ಲ ಈ ಗ್ಲೂಕೋಸ್ ಎಲ್ಲ ಸೇರಿಕೊಂಡು ನಿಮಗೆ ಅಲ್ಲಿ ತೊಂದರೆ ಕೊಟ್ಟರೆ ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಿ ಆಗಲ್ಲ, ಈ ಕ್ರಿಯಾಟಿನ್ ಲೆವೆಲ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದು ನೆಫ್ರೋಪತಿ ಅಂತ ಹೇಳ್ತೀವಿ. ಇನ್ನೊಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಬರುತ್ತೆ. ಅಂದರೆ ಕಣ್ಣು, ರೆಟಿನಾ ಅಂದರೆ ಒಂದು ಪೊರೆ, ಈ ಕಣ್ಣು ಒಳಗಡೆ ಒಂದು ಸ್ಕ್ರೀನ್ ಇರುತ್ತೆ. ಈ ಫಿಲ್ಮಲ್ಲಿ ನೀವು ಪ್ರೊಜೆಕ್ಟರ್ ಹಾಕಿ ಸ್ಕ್ರೀನ್ ಹೆಂಗೆ ಕಾಣುತ್ತೋ ಹಂಗೊಂದು ಸ್ಕ್ರೀನ್, ನಾವು ಏನು ನೋಡ್ತಿದ್ದೀವೋ ಅದು ಆ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದೆಲ್ಲ ಮಂಜು ಆಗಿಬಿಡುತ್ತೆ, ಬಿಕಾಸ್ ಆ ಸ್ಕ್ರೀನ್ ಎಲ್ಲ ಹಾಳಾಗೋಗುತ್ತೆ. ಸೊ ಇದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ಡಯಾಬಿಟಿಸ್ ಅಂದರೆ ಏನು, ಅದಕ್ಕೆ ಏನು ಟೆಸ್ಟ್ ಮಾಡಿಸ್ಕೋಬೇಕು, ಏನು ಕಾಂಪ್ಲಿಕೇಶನ್ಸ್ ಆಗಿದೆ ಅಂತ ನಾವು ನೋಡಿದ್ದೀವಿ. ಇನ್ನು ಮುಂದೆ ವಿಡಿಯೋದಲ್ಲಿ ಈ ಡಯಾಬಿಟಿಸ್ನ ನಮ್ಮ ಪ್ರಾಕೃತಿಕ ಚಿಕಿತ್ಸೆ ಪದ್ಧತಿಯಲ್ಲಿ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡ್ಕೋಬೇಕು, ನಾವು ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ನಿದ್ದೆ ಮಾಡಬೇಕು, ಇವೆಲ್ಲ ಒಂದು ನಾವು ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಡಯಾಬಿಟಿಸ್ ನ್ಯಾಚುರೋಪತಿಕ್ ರೆಮಿಡೀಸ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೆ ನಮಸ್ಕಾರ.